ನೀನೇನು ಭಯ ಪಡ್ಬೇಡ ವಂಶಿ. ಕೋಪ ಇಳಿದ್ಮೇಲೆ ಖಂಡಿತವಾಗ್ಲೂ ಅವ್ರು ನಿನಗೆ ಫೋನ್ ಮಾಡೇ ಮಾಡ್ತಾರೆ, ನೋಡ್ತಿರು. ಇಲ್ಲ, ನಿಮ್ಗೇನು ನಮ್ಮಪ್ಪನ ಬಗ್ಗೆ ಗೊತ್ತಿಲ್ಲ. ಅವ್ರ ಮನ್ಸಿಗೆ ಬೇಜಾರಾಗಿದೆ ಅಂತ ಅವ್ರ ಊರ್ ಬಿಟ್ಟು ಹಳ್ಳಿಗೆ ಹೋಗಿದ್ದಾರೆ. ಖಂಡಿತ ಇನ್ನವ್ರು ವಾಪಸ್ ಬರಲ್ಲ. ಅವ್ರಲ್ಲಿಗೆ ಹೋಗೋ ಮುಂಚೆನೆ ಹೇಗಾದ್ರೂ ಮಾಡಿ ಅವ್ರನ್ನ ತಡಿಬೇಕು. ಕೃಷ್ಣ, ಈಗೇನು ಮಾಡೋದು? ಏನಾದ್ರೂ ಮಾತಾಡೋ. ಇದಕ್ಕೊಂದೇ ಒಂದು ದಾರಿ ಇದೆ. ಅವರೆಷ್ಟೇ ಬೇಜಾರಲ್ಲಿದ್ರು ಮಗಳು ಅಂದರೆ ತಾಯಿ ಕರಳು ಕರಗುತ್ತೆ. ಈಗ ವಂಶಿ ಅವರು ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಅವ್ರು ನೋಡಿ ಅವ್ರ ಮನ್ಸು ಬದಲಾಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೃಷ್ಣ ಹೇಳೋದು ಸರಿಯಾಗೇ ಇದೆ. ಮನಸ್ಸು ಕಲ್ ಮಾಡ್ಕೊಂಡು ಕೂತಿರ್ಬೋದು, ಆದ್ರೆ ವಂಶಿನ ಈ ಸ್ಥಿತಿಲಿ ನೋಡಿದ್ರೆ ಬಂಡೆನೂ ಪುಡಿ ಆಗತ್ತೆ. ಹೌದು, ಈಗ ಅಕ್ಕನಿಗೆ ವಿಡಿಯೋ ಕಳಿಸಿದ್ರೆ ಅಕ್ಕ ಯಜಮಾನ್ರಿಗೆ ತೋರಿಸ್ತಾರೆ. ನಮ್ಮ ಯಜಮಾನ್ರು ಊರಿಗೆಲ್ಲ ಯಜಮಾನ್ರಾಗಿರ್ಬೋದು, ಆದ್ರೆ ನಮ್ಮ ವಂಶಿ ಮುಂದೆ ಮಗು ತರ ಆಗ್ಬಿಡ್ತಾರೆ. ಅವ್ರ ವಂಶಿನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಹೇಳಿರೋ ತರ ವಂಶಿ ಅವ್ರ ಅಪ್ಪನ ತಡಿಬೇಕು ಅಂದ್ರೆ ವಿಡಿಯೋ ಮಾಡಿ ಕಳ್ಸೋಣ. ನನಗೂ ಇದೇ ಸರಿ ಅನಿಸ್ತದೆ. ಒಂದ್ಸಲ ಪ್ರಯತ್ನ ಮಾಡಮ್ಮ ವಂಶಿ. ನನಗೆ ಸಮಾಧಾನ ಮಾಡ್ಕೊಳಕ್ ಹೇಳ್ದೆ, ಈಗೇನ್ ಮಾಡ್ತಿದ್ದೆ ನೀನು? ಕಳ್ರಿ, ನಂದು ಹೊತ್ತೆಗಲು ಸಮಾಧಾನ ಮಾಡ್ಕೋಬೇಕಿಬ್ರು. ಬಾಯಲ್ಲೇನೋ ಹೇಳ್ಬೋದು, ಆದ್ರೆ ಮನ್ಸಿಗೆ ಕಷ್ಟ ಆಗ್ತಿದೆ ರೀ. ನೋಡು, ನಮಗೋಸ್ಕರ ನಮ್ಮ ಮಗಳ ಭವಿಷ್ಯವನ್ನ ಹಾಳು ಮಾಡೋದ್ ಬೇಡ. ನಮ್ಗೆ ಈ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ, ಅರ್ಥ ಮಾಡ್ಕೋ. ನಮ್ಮ ಮಗಳು ಸುಖವಾಗಿರ್ಬೇಕು ಅಂದ್ರೆ ನಾವ್ ಇದನ್ನ ಮಾಡ್ಲೇಬೇಕು. ಗೊತ್ತು ರೀ, ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಉಸಿರು ಬಿಗಿ ಹಿಡ್ಕೊಂಡು ಕೂತಿದ್ದೀನಿ. ಇನ್ಯಾವತ್ತೂ ವಂಶಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಬಾಳ್ ಬದುಕಬೇಕಾಗಿರೋಳು. ನಮ್ಮ ಹಳೆಯ ಮಗಳು ಇಬ್ರು ಸುಖವಾಗಿದ್ರೆ ನಮ್ಗಷ್ಟೇ ಸಾಕು. ವಂಶಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಹೋಗು, ವಿಡಿಯೋ ಮಾಡು. ಹಾ, ಹೋಗು. ಹಾಯಪ್ಪ, ಹಾಯಮ್ಮ. ನಮ್ಮಿಂದ ತಪ್ಪಾಯ್ತು ಅಂತ ನನ್ನನ್ನೇ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀರಾ ಅಲ್ವಾ? ಆ ಪುಣ್ಯಕೋಟಿ ಹುಲಿ ಹತ್ರ ಹೋಗೋಕ್ಕೂ ಮುಂಚೆ ತನ್ನ ಕರು ಹತ್ರ ಹೇಳ್ಬಿಟ್ಟು ಹೋಗಿತ್ತಂತೆ. ಆದ್ರೆ ನೀವು ನನ್ನ ಬಿಟ್ಟು ಹೋಗೋ ಮುಂಚೆ ಒಂದ್ ಮಾತು ಕೂಡ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ನೀವು ನನ್ನ ಖುಷಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ನೀವೇ ಇಲ್ಲ ಅಂದ್ರೆ ನಾನು ಹೇಗಪ್ಪ ಖುಷಿಯಾಗಿರ್ತೀನಿ? ನಿಮಗೆ ಅವಮಾನ ಆದ್ರೆ ನನಗೂ ಅವಮಾನ ಆದಂಗೆ ಅಲ್ವಪ್ಪ? ಎಲ್ಲ ಸರಿ ಹೋಗುತ್ತೆ. ಗಂಡನ್ ಮನೇಲಿ ಖುಷಿಯಾಗಿರು ಅಂತ ಧೈರ್ಯ ತುಂಬಿ ಈಗ ನೀವೇ ಬಿಟ್ಟು ಹೋದ್ರೆ ಹೇಗಪ್ಪ? ನೀವೇ ನನ್ನ ಶಕ್ತಿ ಅನ್ನೋದು ನಿಮಗೆ ಗೊತ್ತು ತಾನೆ. ನನ್ ಗಂಡ ಮಾತಾಡಿರೋ ತಪ್ಪೆ. ಅದಕ್ಕೆ ಬೇಕಾದ್ರೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಪ್ಪ. ಅಷ್ಟಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನ ನನ್ನ ತಪ್ಪಲಿ ಮಾಡಿ ಅಪ್ಪ ಪ್ಲೀಸ್ ಬಿಟ್ಟು ಹೋಗಿ
ಹಾಕ್ಬೇಡಿ ಅಪ್ಪ. ನೋಡಪ್ಪ, ನಾನಷ್ಟೇ ಅಲ್ಲ, ನನ್ ಗಂಡ, ನಮ್ಮ ಮನೆಯವರು ಎಲ್ಲರೂ ಬಂದಿದೀವಿ. ಬೇಕಾದ್ರೆ ನೋಡಿಲಿ, ನೋಡು.